ಅತ್ತೆ ಮನೆಗೆ ಬಂದಂತ ಅಳಿಯನ ಸಜೀವ ದಹನ ಮಾಡಿರುವಂತ ಘಟನೆಯೊಂದು ಮೈಸೂರಿನಲ್ಲಿ ನಡೆದಿದೆ. ಮಗಳ ಜೊತೆ ಜಗಳ ಮಾಡಿದ್ದಕ್ಕೆ ಅಳಿಯನನ್ನ ಸುಟ್ಟು ಕೊಲ್ಲಲಾಗಿದೆಯಂತೆ. ಮೈಸೂರಿನ ನಂಜನಗೂಡು ತಾಲೂಕಿನ ಮಾಕನಾಪುರದಲ್ಲಿ ಘಟನೆ ನಡೆದಿದೆ. 43 ವರ್ಷದ ನಾಗರಾಜ ಶೆಟ್ಟಿ ಹತ್ಯೆಯಾದಂತಹ ಅಳಿಯ ಅಂತೇಳಿ ತಿಳಿದು ಬಂದಿದೆ. ನಾಗರಾಜ ಶೆಟ್ಟಿ ಗುಂಡ್ಲುಪೇಟೆಯ ಕೂತನೂರು ಗ್ರಾಮದ ನಿವಾಸಿ ಅಂತೇಳಿ ತಿಳಿದು ಬಂದಿದೆ. 5 ವರ್ಷಗಳ ಹಿಂದೆ ಮಣಿ ಎಂಬುವರನ್ನ ಮದುವೆಯಾಗಿದ್ರು ನಾಗರಾಜ್. ಪತಿಯೊಂದಿಗೆ ಜಗಳವಾಡಿ ತವರು ಮನೆಗೆ ಬಂದಿದ್ದಂತೆ ಪತ್ನಿಯನ್ನ ಕಳುಹಿಸುವಂತೆ ಅತ್ತೆ ಮನೆಯವರ ಜೊತೆ ಜಗಳ ಮಾಡಿದ್ದಂತೆ ನಾಗರಾಜ. ಮಾತಿನ ಚಕಮಕಿ ತಾರಕಕ್ಕೇರಿದ ಹಿನ್ನೆಲೆಯಲ್ಲಿ ಅಳಿಯನನ್ನ ಹುಲ್ಲಿನ ಮೆದೆಗೆ ಹಾಕಿ ಸುಟ್ಟು ಹಾಕಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಪತ್ನಿ ಕುಟುಂಬಸ್ಥರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದಾರಂತೆ. ನಾಗರಾಜ ಶೆಟ್ಟಿ ವಾಪಸ್ ಬಾರದ ಹಿನ್ನೆಲೆಯಲ್ಲಿ ನಾಗರಾಜ್ ಶೆಟ್ಟಿ ಅವರ ಸಹೋದರರಿಂದ ನಂಜನಗೂಡು ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಪತ್ನಿ ಮನೆಯ ಜೋಳದ ಮೆದೆಯಲ್ಲಿ ವ್ಯಕ್ತಿಯನ್ನ ಸುಟ್ಟಿರುವಂತಹ ಕುರುಹುಗಳು ಇದೀಗ ಪತ್ತೆಯಾಗಿದೆ. ನಾಗರಾಜ ಕುಟುಂಬಸ್ಥರಿಂದ ಸುಟ್ಟು ಕೊಂದಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. ಮಗಳ ಜೊತೆ ಜಗಳ ಆಡಿದ್ದ, ಜೊತೆಗೆ ಮಗಳ ವಿಚಾರವನ್ನು ಇಟ್ಕೊಂಡು ನಮ್ಮ ಜೊತೆಗೂ ಜಗಳ ಆಡಿದ್ದ ಅನ್ನುವಂತಹ ಒಂದು ಸಿಟ್ಟು, ಆ ದ್ವೇಷ ಎಷ್ಟರ ಮಟ್ಟಿಗೆ ಇಲ್ಲಿ ಕುಕೃತ್ಯವನ್ನ ಎಸಗುವಂತೆ ಮಾಡಿದೆ, ಕ್ರೌರ್ಯವನ್ನ ತೋರಿಸುವಂತೆ ಮಾಡಿದೆ ಅಂತ ಅಂದ್ರೆ, ಅಳಿಯನನ್ನ ಜೋಳದ ಮೆದೆಯ ಒಳಗೆ ಇಟ್ಟು ಬೆಂಕಿ ಹಾಕಿ ಸುಡಲಾಗಿದೆ. ಆ ನಂತರದಲ್ಲಿ ನಾಗರಾಜ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ಅಂತೇಳಿ ತಿಳಿದು ಬಂದಿದೆ. ಈ ರೀತಿಯಾಗಿ ಸಜೀವ ದಹನ ಆಗಿರುವಂತವರು. ಅವರ ಸಹೋದರರು ನಮ್ಮ ಮನೆ ಹುಡುಗ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅಥವಾ ತನ್ನ ತಮ್ಮ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟ ನಂತರದಲ್ಲಿ ಈಗ ಸುಟ್ಟಾಕಿರುವಂತಹ ಕುರುಹುಗಳು ಪತ್ತೆಯಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಇದೇ ನಾವಿಲ್ಲಿ ಗಮನಿಸ್ತಾ ಇರುವಂತೆ ಮೈಸೂರಿನ ಮಾಕನಾಪುರದಲ್ಲಿರುವಂತಹ ಒಂದು ಜಮೀನು. ಆ ಜಮೀನಿನಲ್ಲಿ ಜೋಳದ ಮೆದೆಯನ್ನ ಹಾಕಲಾಗಿತ್ತು. ಆ ಮೆದೆಯ ಒಳಗೆ ಆ ವ್ಯಕ್ತಿಯನ್ನ ಇಟ್ಟು ಸುಡಲಾಗಿದೆ ಅನ್ನುವಂಥದ್ದು ಈಗ ಕೇಳಿಬರ್ತಾ ಇರುವಂತಹ ಆರೋಪ. ಅದಕ್ಕೆ ಈಗ ಪೂರಕ ಎಂಬಂತೆ ಒಂದಷ್ಟು ಸ್ಟಿಲ್ ಫೋಟೋಗಳು ಕೂಡ ಲಭ್ಯ ಆಗಿದೆ. ಅದರಲ್ಲಿ ವ್ಯಕ್ತಿಯೋರ್ವ ಸಜೀವ ದಹನವಾಗಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ವ್ಯಕ್ತಿ ನಾಗರಾಜ ಶೆಟ್ಟಿ ಅಂತೇಳಿ ತಿಳಿದು ಬಂದಿದೆ. ಸೊ ಇದು ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಗೊತ್ತಾಗಿರುವಂತಹ ವಿಚಾರನ ಅಥವಾ ಹೇಗೋ ಬೈ ಮಿಸ್ಟೇಕ್ ಆಗಿ ಆತ ಸತ್ತು ಹೋಗ್ಬಿಟ್ಟ, ಮೆದೆ ಬೆಂಕಿಗೆ ಬಿದ್ದು ಅನ್ನುವಂಥದ್ದು ಏನಾದ್ರು ಬಿಂಬಿಸುವಂತ ನಿಟ್ಟಿನಲ್ಲಿ ಏನಾದರೂ ಈ ರೀತಿಯಾಗಿ ಪ್ರಯತ್ನ ಮಾಡಲಾಗಿತ್ತಾ, ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂಥ ಮಾಹಿತಿ. ಆದರೆ ಇಲ್ಲಿ ಏನು ಬಹಳ ಸ್ಪಷ್ಟವಾಗಿ ಒಂದು ಹಂತದಲ್ಲಿ ಅಥವಾ ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇರುವಂಥ ಮಾಹಿತಿ ಅಂತ ಅಂದರೆ, ಸೊ ಹುಡುಗಿ ಮನೆಯವರು ಅಂದರೆ ಪತ್ನಿಯ ಕುಟುಂಬಸ್ಥರು ಈ ರೀತಿಯಾಗಿ ಕ್ರೌರ್ಯವನ್ನ ಎಸಗಿದ್ದಾರೆ, ಅದು ಸುಟ್ಟು ಹಾಕುವ ಮುಖಾಂತರವಾಗಿ ಅಂತೇಳಿ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಹಾಗೇನಾದರೂ ಆಗಿದೆ ಆದಲ್ಲಿ ಅಕ್ಷಮ್ಯ ಅಪರಾಧ, ಜೊತೆಗೆ ಅವರ ಈ ಕ್ರೌರ್ಯಕ್ಕೆ ತಕ್ಕದಾದಂಥ ಶಿಕ್ಷೆನೇ ಆಗಬೇಕಾಗುತ್ತೆ. ಆದರೆ ಇಲ್ಲಿ ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ.